ನಾನು ಸ್ವಪ್ನ ಆನಂದ್. ನೀವು ನನ್ನ ಎಲ್ಲ ವಿಡಿಯೋಸ್ ಹೀಗೆ ಪ್ರತಿದಿನ ನೋಡಬೇಕಂದ್ರೆ www.youtube.com/ಸ್ವಪ್ನಾನಂದ್ ಅಂತ ಟೈಪ್ ಮಾಡಿ URL ಅಲ್ಲಿ ಎಂಟರ್ ಮಾಡಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ, ಒಂದು ಬೆಲ್ ಐಕಾನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಪ್ರತಿ ಸತಿ ವಿಡಿಯೋ ಅಪ್ಲೋಡ್ ಮಾಡಿದಾಗೂ ನೋಟಿಫಿಕೇಶನ್ ಸಿಗುತ್ತೆ. 50 ಬಗ್ಗೆ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸೆಕ್ಟರ್ಸು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಎಲ್ಲ ಸೆಕ್ಟರ್ಸ್ ಆಲ್ಮೋಸ್ಟ್ ರೆಡ್ಡಲ್ಲಿದೆ, ಕೆಲವೊಂದು ಮಾತ್ರ ಗ್ರೀನಲ್ಲಿದೆ. ಟೊಬ್ಯಾಕೊ ಸೆಕ್ಟರ್ ಸ್ವಲ್ಪ -0.5 ಅಲ್ಲಿದೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ನೋಡಬೇಕು ಇವತ್ತೇನಾಗುತ್ತೆ ಅಂತ. ಸೊ ನಿಫ್ಟಿ 50 ಬಗ್ಗೆ ಮಾತಾಡೋದಾದ್ರೆ ನೋಡಿ, ಎಷ್ಟು ಗ್ರೀನಲ್ಲಿ ಇದ್ರೂ ತುಂಬ ರೆಡ್ಡಲ್ಲಿ ಇರೋ ಕೌಂಟ್ ಜಾಸ್ತಿ ಇದೆ. -84, -14, -19, -10 ಇವೆಲ್ಲ ತುಂಬ ಜಾಸ್ತಿ ಇದೆ. ಅಂದರೆ ಶೇರ್ ಮಾರ್ಕೆಟ್ ಕೌಂಟ್ ಬೆಳೀತಾ ಇದ್ರು. ಅಂದರೆ ನಿಫ್ಟಿ 50 10,800 ಅಂಡ್ ಸಮಥಿಂಗ್ ಅಲ್ಲಿ ಇದ್ರೂ ಕೆಲವೊಂದು ಶೇರ್ಸು ಇನ್ನ ಚೇತರಿಸ್ಕೋತಾ ಇಲ್ಲ. ನೀವು ನಿಫ್ಟಿ 50 ಗ್ರಾಫ್ ನೋಡೋದಾಗಿದ್ರೆ ನೋಡಿ, ಯಾವಾಗೂ 10,000 ಮೇಲೆ ಕೆಳಗೆ ಹೋಗ್ತಿದೆ. 10,900 ಬರುತ್ತೆ, ಆಮೇಲೆ 10,800, 500, 10,900, 10,800, 600 ಆ ಥರ. ಸೊ 10,600 ಇಂದ 10,900 ವರೆಗೂ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ. ಬಟ್ ಈ ಫ್ಲಕ್ಚುಯೇಷನ್ಗೆ ಒಳಗಾಗಿ ಕೆಲವೊಂದು ಶೇರ್ಸ್ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇದೆ. ಅದು ಸ್ವಲ್ಪನೇ ಶೇರ್ಸು. ಎಕ್ಸಾಂಪಲ್ ITC ಅಂತ ಹೇಳ್ಬೋದು. ಸ್ವಲ್ಪ ಕೆಳಗೆ ಹೋಗುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ. ಈ ಟ್ರೇಡಿಂಗ್ಗೆ ಯಾವುದು, ಈ ಥರ ಟ್ರೇಡ್ ಮಾರ್ಕೆಟ್ ಇರೋವಾಗ ಯಾವ ಶೇರ್ಸ್ ಮೇಲೆ ಟ್ರೇಡಿಂಗ್ ಮಾಡಿದ್ರೆ ಲಾಭ ಗಳಿಸ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಹೌದು 10,900 ಹೋದ್ರೂ ನನ್ನ ಶೇರ್ ಮಾತ್ರ ಬೆಳೀತಾ ಇಲ್ಲ ಅಂತ. ಯಾಕಂದರೆ ಅದ್ರ ಇಂಪ್ಯಾಕ್ಟ್ ನಿಮ್ಮ ಶೇರ್ಸ್ ಮೇಲೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣಗಳು ಆ ಶೇರ್ ಮೈನರ್ ಇಶ್ಯೂಸ್ ಆಗಿರ್ಬೋದು. ಮೈನರ್ ಇಶ್ಯೂಸ್ ಅಂದರೆ ಆ ಶೇರ್ ರಿಲೇಟೆಡ್ ಇಶ್ಯೂಸು. ಇದು ಎಕನಾಮಿಕಲಿ ಯಾವುದು ಇಶ್ಯೂಸ್, ಗ್ಲೋಬಲ್ ಇಶ್ಯೂಸ್ಗೆ ಆಗಿರಲ್ಲ. ಆ ಶೇರಲ್ಲಿ ಇಶ್ಯೂಸ್ ಇರೋದ್ರ ಕಾರಣ ಇದು ಎರಡು ಸೇರಿ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಿರ್ಬೋದು. ಆ ಶೇರ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ. ಶೇರ್ ಮಾರ್ಕೆಟ್ ಅಂದ್ರೇ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ. ಶೇರ್ ಮಾರ್ಕೆಟ್ ಅಂದ ಕೂಡಲೇ ಯಾವಾಗೂ ಗಳಿಸ್ಬೋದು ಅನ್ನೋದು ಸುಳ್ಳು. ಕಳ್ಕೊಳೋ ಟೈಮ್ಸ್ ಕೂಡ ತುಂಬ ಇರುತ್ತೆ. ಸಪೋಸ್ ನಾವೊಂದು 5 ಇಯರ್ಸ್ ತಗೊಂಡ್ರೆ ನೋಡಿ, ಒಂದೊಂದ್ಸತಿ ತುಂಬಾನೇ ಬಿದ್ದಿದೆ. 2016 ಅಲ್ಲಿ ಆಗಿರ್ಬೋದು, 2017 ಅಲ್ಲಿ ಒಂದೊಂದ್ಸತಿ, ಪ್ರತಿ ಇಯರ್ಗೂ ಒಂದೊಂದ್ಸತಿ ಇಲ್ಲ, 5 ಇಯರ್ಸ್ಗೆ ಒಂದ್ಸತಿ ತುಂಬ ಈ ಥರ ಬೀಳೋ ಚಾನ್ಸಸ್ ಇದೆ. ಶೇರ್ ಮಾರ್ಕೆಟ್ ಕ್ರ್ಯಾಶ್ ಇನ್ ಇಂಡಿಯಾ ಬ್ರೌಸ್ ಮಾಡಿ ನೋಡಿ. ಶೇರ್ ಮಾರ್ಕೆಟ್ ಕ್ರ್ಯಾಶ್ ಹಿಸ್ಟ್ರಿ ಅಂತ ಟೈಪ್ ಮಾಡಿದ್ರೆ ಇನ್ ಇಂಡಿಯಾ ಅಂತ ಮಾಡೋಣ, ಗ್ಲೋಬಲ್ ಶೇರ್ ಮಾರ್ಕೆಟ್ ಬರುತ್ತೆ ಇಲ್ಲಾಂದರೆ. ಸೊ ಫ್ರೆಂಡ್ಸ್, ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. 1865 ಅಲ್ಲಿ ಒಂದ್ಸತಿ, 1991 ಅಲ್ಲಿ ಒಂದ್ಸತಿ, 1992 ಅಲ್ಲಿ, ಆಮೇಲೆ 1992 ಇಂದ 2006 ವರೆಗೂ ತುಂಬ ಚೆನ್ನಾಗಿ ಹೋಗಿದೆ. ನೀವು ನಿಫ್ಟಿ 50 ಗ್ರಾಫ್ ನೋಡಿದ್ರೆ 2016 ವರೆಗೂ ತುಂಬ ಚೆನ್ನಾಗಿತ್ತು. 2000 ನೋಡಿ 15 ಅಲ್ಲಂತೂ ಪೀಕ್ಸ್ಗೆ ಹೋಗಿತ್ತು. 2016 ಅಲ್ಲಿ ಮತ್ತೆ ಫಾಲ್ ಬಂತು. ಸೊ ಫ್ರೆಂಡ್ಸ್, ಇದೇ ಥರ ಲಾಂಗ್ ರನ್ನಲ್ಲಿ ನೋಡಬೇಕು. ಪ್ರತಿ 10 ಇಯರ್ಸ್ಗೆ ಒಂದ್ಸತಿ ಇಲ್ಲ ಪ್ರತಿ 5 ಇಯರ್ಸ್ಗೆ ಒಂದ್ಸತಿ ಶೇರ್ ಮಾರ್ಕೆಟ್ ಬೀಳೋ ಸಾಧ್ಯತೆ ತುಂಬ ಇದೆ. ಬಟ್ ಅದೇ ಥರ 5 ಇಯರ್ಸ್ ಒಂದ್ಸತಿ ಶೇರ್ ಮಾರ್ಕೆಟ್ ಆಲ್ ಟೈಮ್ ಹೋಗಿದೆ ಅಂತ ನ್ಯೂಸ್ ಕೂಡ ತುಂಬ ಸತಿ ಬರುತ್ತೆ. ಸೊ ಆಲ್ ಟೈಮ್ ಹೈಗೆ ಅಂದರೆ ಓವರ್ ಆಲ್ ಇಂಡೆಕ್ಸ್ ಗ್ರೋ ಆಗ್ತಾನೆ ಇರುತ್ತೆ, ಬಟ್ ಆವಾಗ ಸ್ವಲ್ಪ ಕೆಳಗೆ ಬಂದು ಗ್ರೋ ಆಗ್ತಾ ಇರುತ್ತೆ ಈ ಥರ. ಸೊ ಬಟ್ ನೀವು ನೋಡಿದ್ರೆ ನೋಡಿ, ಶೇರ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಲೈನ್ ತಗೊಂಡ್ರೆ ಇದು ಇನ್ಕ್ಲೈನ್ ಆಗಿ ಹೋಗ್ತಾ ಇದೆ, ಅಂದರೆ ಅಪ್ವರ್ಡ್ಸೇ ಹೋಗ್ತಾ ಇದೆ. ನಾವು ಯಾವತ್ತೂ ಈ ಥರ ಕೆಳಗೆ ಬರಲ್ಲ ನಿಫ್ಟಿ. ಸೊ ನಿಫ್ಟಿ 50 ಅಲ್ಲಿ ಇರೋ ಶೇರ್ಸಲ್ಲೇ ನೀವು ಟ್ರೇಡಿಂಗ್ ಮಾಡಿ ಬೇರೆ ಶೇರ್ಸ್ ತೊಗೊಂಡ್ರೆ ಸ್ವಲ್ಪ ರಿಸ್ಕಿ ಆಗೋ ಚಾನ್ಸಸ್ ತುಂಬಾ ಇದೆ.
ಆ್ಯಂಡ್ ನಿಮಗೆ ಗೊತ್ತೇ ಇದೆ ಟ್ರೇಡ್ ವಾರ್ ಚೈನಾ ಮೇಲೆ ಇವಾಗ ಪಾಕಿಸ್ತಾನ ಮೇಲೆ ಕೂಡ ಆಗಿದೆ. ಸೊ ಅದರಿಂದನೂ ಇಂಪ್ಯಾಕ್ಟ್ ತುಂಬ ಇರ್ಬೋದು. ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದ ನೆಕ್ಸ್ಟು ಶೇರ್ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಟೆಂಪ್ರರಿ ಅಂತಲೇ ಹೇಳ್ತೀನಿ. ಗ್ಲೋಬಲ್ ಆಗಿ ಚೆನ್ನಾಗಿ ಇದು ಎಕನಾಮಿಕ್ ಇಂಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಂಡಿಯನ್ ಎಕಾನಮಿ ಲಿಸ್ಟ್ ನೋಡಬೇಕು. GDP ಗ್ರೋತ್ ಅಂತಾರೆ ಅದನ್ನ. GDP ಗ್ರೋತ್ ಆಲ್ ಕಂಟ್ರೀಸ್ ಅಂತ ಹೊಡೆದ್ರೆ ಸಿಗುತ್ತೆ ನೋಡಿ ನಿಮಗೆ. ಚೈನಾ ಫಸ್ಟ್, US ಎಲ್ಲಿದೆ ತೋರಿಸ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ. ಸೊ ಫಸ್ಟ್ USA, ಚೈನಾ, ಜಪಾನ್, ಜರ್ಮನ್, ಇಂಡಿಯಾ ಫ್ರಾನ್ಸ್ನ ಬೀಟ್ ಮಾಡಿದೆ. ಸೊ ಇಂಡಿಯಾನು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದೆ. ಸೊ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನಮ್ಮ ಇಂಡೆಕ್ಸ್ ಕೂಡ ಗ್ರೋ ಆಗ್ತಾನೆ ಇರುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಶೇರ್ ಕೆಳಗೆ ಹೋಗಿದೆ ಅಂದರೆ ಬೇಜಾರು ಮಾಡ್ಕೊಬೇಡಿ. ಆ ಶೇರ್ ಚೆನ್ನಾಗಿರಲ್ಲ, ಇಲ್ಲ ಈ ಟೈಮ್ ಸ್ವಲ್ಪ ಆಗಿರುತ್ತೆ. ಸೊ ಚೆನ್ನಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು. ನೀವು ಚೆನ್ನಾಗಿ ಮೈಂಡಲ್ಲಿ ಇಕ್ಕೋಬೇಕು, ಒಂದು ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ. ಟ್ರೇಡಿಂಗ್ಗೆ ಇನ್ವೆಸ್ಟ್ಮೆಂಟ್ಗೆ ತುಂಬ ಡಿಫ್ರೆನ್ಸ್ ಇದೆ. ಟ್ರೇಡಿಂಗ್ ಮಾಡೋದಿದ್ರೆ ನೀವು ಪ್ರತಿದಿನ ನ್ಯೂಸ್ ನೋಡ್ತಾ ಇರಬೇಕು, ನಿಮ್ಮ ಶೇರ್ ಏನಾಗಿದೆ ಅಂತ ನೋಡ್ತಾ ಇರಬೇಕು. ನಿಮ್ಮದು ಶೇರ್ ಮೇಲೆ ಹೋಗ್ತಿದೆಯಾ ಕೆಳಗೆ ಹೋಗ್ತಿದೆಯಾ ಅಂತ ಅದ್ರ ತಕ್ಕಂಗೆ ಆ್ಯಕ್ಷನ್ ತೊಗೋಬೇಕು. ಪ್ರಾಫಿಟ್ಟು ಲಾಸು ಬುಕ್ ಮಾಡ್ತಾನೆ ಇರಬೇಕು. ಅಕಸ್ಮಾತ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ, ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೇ ಒಂದು ಶೇರ್ನ ಮ್ಯಾರೇಜ್ ಆಗ್ತಿದ್ದೀನಿ ಅನ್ನೋ ಥರ ಥಿಂಕ್ ಮಾಡಬೇಕು. ಆ ಶೇರ್ ಜೊತೆ ಏನೇ ಆದರೂ ನೀವು ಇರಬೇಕಾಗುತ್ತೆ. ಸೊ ಆ ಲಾಂಗ್ ರನ್ನಲ್ಲಿ 5 ಇಯರ್ಸ್ ಆಗಿರ್ಬೋದು, 10 ಇಯರ್ಸ್ ಆಗಬೇಕು. ಲಾಂಗ್ ರನ್ನಲ್ಲಿ ಅದು ನಿಮಗೆ ಫಲಿತಾಂಶ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ನಾನು ಸ್ವಲ್ಪ ಧೈರ್ಯ ಕೊಡೋದಕ್ಕೆ ನಿಮಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶೇರ್ ಮಾರ್ಕೆಟಲ್ಲಿ ಪ್ರಾಫಿಟ್ಸ್ ಎಷ್ಟು ಕಾಮನೋ ಲಾಸ್ ಕೂಡ ಅಷ್ಟೇ ಕಾಮನ್. ಹೀಗೆ ನೋಡ್ತಾ ಇರಿ, ಕನ್ನಡ ಯೂಟ್ಯೂಬರ್ಸ್ನ ಎಂಕರೇಜ್ ಮಾಡಿ. ಇನ್ನೂ ಯಾವುದಾದ್ರು ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.